ದೂದ್ ಪೇಡ ದಿಗಂತ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಬರೀ ಹುಡುಗಿರ ಮುಖ ಮಾತ್ರ ಇಷ್ಟು ದಿನ ಹರಳ್ತಾ ಇತ್ತು. ಆದರೆ ಈಗ ಜಮಾನ ಚೇಂಜ್ ಆಗಿದೆ. ಈಗ ಇಡೀ ಥಿಯೇಟರ್ ಅವ್ರು ಬಂದಿದ್ದ ತಕ್ಷಣ ಎಲ್ಲರ ಫೇಸಲ್ಲೂ ನಗು ಕಾಣ್ತಾ ಇರುತ್ತೆ. ಯಾಕಂದರೆ ಅವರು ಇತ್ತೀಚೆಗೆ ತುಂಬಾ ಕಾಮಿಡಿ ಆಗಿ ಆ್ಯಕ್ಟ್ ಮಾಡಿಕೊಂಡು ಸಖತ್ ಫನ್ ಕೊಡ್ತಿದ್ದಾರೆ ಆಡಿಯನ್ಸ್ಗೆ. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ ಪೌಡರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ದಿಗಂತ್ ಸರ್ ಈಗ ನಮ್ಗೆ ಸಿಕ್ಕಿರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ. ಸರ್, ಪೌಡರು ಮೇ ಬಿ ಇಡೀ ಇಂಡಸ್ಟ್ರಿನಲ್ಲಿ ಪೌಡರ್ ನೆಸೆಸಿಟಿ ಇಲ್ಲದೆ ಕ್ಯಾಮ್ರಾ ಮುಂದೆ ಬಂದ್ರೂ ಚೆನ್ನಾಗಿ ಕಾಣಿಸೋವಂಥ ಏಕೈಕ ನಟ ಅಂತ ಅಂದರೆ ಅದು ದಿಗಂತ್ ಅಂತ ಯಾವುದೇ ಇದಿಲ್ಲದೆ ಮುಲಾಜಿಲ್ಲದೆ ಹೇಳ್ಬೋದು. ಸೊ ಪೌಡರ್ ಬಗ್ಗೆ ಪೌಡರ್ ಹಾಕ್ಬಿಟ್ಟಿದ್ದಾರೆ. ಪೌಡರ್ ಸಿನಿಮಾ ಅದೇ ಒಂದು ಕಾಮಿಡಿ ಚಿತ್ರ. ನೀವು ಟ್ರೇಲರ್ ಸಾಕಷ್ಟು ಜನ ನೋಡಿದ್ದಾರೆ, ಇವಾಗೆಲ್ಲ ಇಷ್ಟಪಟ್ಟಿದ್ದಾರೆ. ನಾವು ಸುಮಾರು ಕಾಲೇಜ್ ಇವೆಂಟಿಗೆಲ್ಲ ಹೋದಾಗ ಟ್ರೇಲರ್ ಹಾಕಿ ಆ ಡೈಲಾಗ್ ಬರೋಕ್ಕಿಂತ ಮುಂಚೆನೇ ಅವರೆಲ್ಲ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿ ಕ್ಲಾಪ್ಸ್ ಹೊಡಿತಾ ಇದ್ರು. ಸೊ ಅದು ಖುಷಿ ಆಯಿತು. ಸೊ ಅದೇ ಥರ ಇವಾಗ ಜನನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಸರ್, ಎಲ್ಲರೂ ಸಿನಿಮಾ ನೋಡೋಕೆ ಬನ್ನಿ ಅಂತ ಕರೀತಾರೆ. ಅಫ್ಕೋರ್ಸ್ ಅದು ಕರೆಕ್ಟು. ಆದರೆ ನೀವೇನಿದು ಬನ್ನಿ ತಪ್ಪು ಮಾಡೋಣ ಅಂತ ಕರೀತಾ ಇದ್ದೀರಾ? ನಮ್ಮ ನಾಗು ಅವ್ರದ್ದು ಕ್ಯಾರೆಕ್ಟರ್ ಅದು. ನಾವು ಇದು ನಾನು ನೋಡ್ತಾ ಇರೋದೇ ತಪ್ಪು, ನಿಮಗೆ ತೋರಿಸೋದು ಇನ್ನೂ ದೊಡ್ಡ ತಪ್ಪು, ಬನ್ನಿ ಒಟ್ಟಿಗೆ ತಪ್ಪು ಮಾಡೋಣ ಅಂತ. ಸೊ ಅದನ್ನ ನೋಡಿದಾಗ ಅಫ್ಕೋರ್ಸ್ ಜನ ಈ ಬನ್ನಿ ಏನಾದರೂ ಒಳ್ಳೇದು ಮಾಡೋಣ ಅಂತ ಕರೆದ್ರೆ ಬರಲ್ಲ, ಬನ್ನಿ ತಪ್ಪು ಮಾಡೋಣ ಅಂತಿದ್ದ ಅದು ದುಡ್ಡು. ಇದು ಏನಂದರೆ ಸಿನಿಮಾ ತುಂಬ ಸಿಂಪಲ್. ಏನಂದ್ರೆ ಲೈನ್ ಅಂದರೆ, ಈ ಒಂದು ಎಲ್ಲಿಗೋ ಹೋಗಬೇಕಾಗಿ ತಲುಪಬೇಕಾಗಿರೋಂಥ ಒಂದು ಐಟಮ್ಮು ಬಂದು ಯಾರ್ದೋ ಕೈಗೆ ಸಿಗುತ್ತೆ. ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ತಪ್ಪು ಮಾಡೋಣ ಅಂತ ಅವ್ರು ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ಒಂದು ಸ್ವಲ್ಪ ಈ ದುರಾಸೆ, ಆಸೆ, ಅತಿ ಆಸೆ ಎಲ್ಲ ಬರುತ್ತಲ್ಲ. ಸೊ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಪೌಡರ್ ಹಾಕ್ಕೊಳ್ತೀರಾ ನೀವು? ಅದು ನೀವು ಸಿನಿಮಾ ನೋಡಬೇಕು. ನಾನು ಕೇಳಿದ ಮುಖಕ್ಕಷ್ಟೇ. ಆ ಮುಖಕ್ಕೆ ಇಲ್ಲ, ನಾನು ಮುಖಕ್ಕೆ ಹಾಕ್ತಾ ಇರಲ್ಲ, ಸುಮ್ಮನೆ ಬಾಡಿಗೆ ಆ ಸ್ಮೆಲ್, ಪರ್ಫ್ಯೂಮ್ ಥರ ಸ್ಮೆಲ್ ಬರಲಿ ಅಂತ. ಓಕೆ ಸರ್, ಜೊತೆಗೆ ನರ್ಕ ನೋಡೋದಕ್ಕೋಸ್ಕರ ಯಾರಾದರೂ ಹುಡುಗರು ಅಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರಾ ಸರ್? ನರ್ಕ ತುಂಬ ಚೆನ್ನಾಗಿದೆ ಆ ಸೀನು. ನೀವು ಬರೀ ಅದೊಂದು 2 ಲೈನ್ ಮಾತ್ರ ಅದರಲ್ಲಿ ಟ್ರೇಲಲ್ಲಿ ತೋರಿಸಿದ್ದಾರೆ. ಬಟ್ ಆ ಇಡೀ ಸೀನು ತುಂಬ ಮಜಾ ಇದೆ, ತುಂಬ ಚೆನ್ನಾಗಿದೆ ಅದು. ಅದೇ ಜನಾರ್ದನ್ ಚಿಕ್ಕಣ್ಣ ಅವರಿಗೆ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಎಲ್ಲ. ಅವರು ಗುಲ್ಟು ಬೇರೆ ಥರ ಸಿನಿಮಾನೇ ಅದು. ಇದು ಕಾಮಿಡಿ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಮಗೂ ಒಂದು ಕುತೂಹಲ ಅಲ್ಲ, ಬಟ್ ಅಫ್ಕೋರ್ಸ್ ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಈ ಮನುಷ್ಯ ಅಂತ ಇತ್ತು. ಬಟ್ ತುಂಬ ಚೆನ್ನಾಗಿ ಅವರು ಡೈಲಾಗಿಂದ ಹಿಡಿದು ಅವರಿಗೆ ಕಟ್ಸು ಅಷ್ಟೇ ಎಕ್ಸಾಕ್ಟಿಗೆ ಎಷ್ಟಕ್ಕೆ ಕಟ್ ಮಾಡಬೇಕು ಅನ್ನೋದು ಗೊತ್ತಿತ್ತು. ಸುಮ್ಮನೆ ಎಕ್ಸ್ಟ್ರಾ ಶಾರ್ಟ್ಸ್ ತೊಗೊಳ್ಳೋದಾಗಲಿ ಆ ಥರದ್ದೆಲ್ಲ ಒಂದೂ ಮಾಡ್ತಾ ಇರಲಿಲ್ಲ. ಸೊ ಹಾಗೆ ಆ ಸೀನ್ಗಳು ಮಜಾ ಇದೆ. ನೀವು ಎಲ್ಲ ಸೀನು ನೋಡಬೇಕು. ಅನಿರುದ್ಧಾಚಾರ್ಯದಿರ್ಬೋದು, ರಂಗಾಯಣ ರಘುವರ್ ಇರ್ಬೋದು, ಶರ್ಮಿಳಾ, ಆಮೇಲೆ ರವಿಶಂಕರ್ ಗೌಡ ಅವ್ರದ್ದು ತುಂಬ ಮಜಾ ಇದೆ. ಟ್ರ್ಯಾಕು ನಾಗಭೂಷಣ್ ಚೆನ್ನಾಗಿದೆ. ಅಲ್ಲ, ನಾನು ಆ್ಯಸ್ ನನ್ನ ವರ್ಷನಲ್ಲಿ ಹೇಳ, ನಾನು ನೀವು ಯಾಕೆ ಆ ಡೈಲಾಗ್ ಇಟ್ಟಿರೋದು ನರ್ಕ ಅಂತ ಹೇಳ್ಬಿಟ್ಟು. ಹುಡುಗರು ಅಫ್ಕೋರ್ಸ್ ಹುಡುಗಿನ ಮೀಟ್ ಮಾಡೋಕೆ ಹೋದಾಗ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗ್ತಾರೆ. ಆದರೆ ಅಲ್ಲೋದ್ಮೇಲೆ ಅಸಲಿ ಸತ್ಯ ಬಯಲಾಗುತ್ತೆ. ಹುಡುಗಿರು ಅವ್ರಿಗೆ ನರ್ಕ ತೋರಿಸ್ಬಿಡ್ತಾರೆ, ಜಗಳ ಮಾಡಿ. ಇಲ್ಲ ನೀವು ಇದು ನಾನು ಹೇಳೋದಕ್ಕಾಗಲ್ಲ ಯಾಕೆ ನರ್ಕ ಅಂತ ಹೇಳಿದ್ದೀನಿ ಅಂತ. ಸಾರಿ, ಬಟ್ ನೀವು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಇದೊಂದು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದೊಂದು ಒಳ್ಳೆ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸಿನಿಮಾ. ಅಲ್ಲ, ಅದು ಒಂದಿರುತ್ತಲ್ವಾ, ಹುಡುಗರು ಏನೋ ಎಕ್ಸ್ಪೆಕ್ಟೇಷನ್. ಅಲ್ಲ, ನೀವು ಹೇಳಿದ್ದು ಅದು ಕರೆಕ್ಟ್ ಇರ್ಬೋದು, ಬಟ್ ಏನಾದರೂ ಕೊಡ್ತಾರೆ ಅಂತ. ಆದರೆ ಅಲ್ಲಿ ಹೋದ್ರೆ ಅವ್ರು ಜಗಳ ಮಾಡ್ಕೊಂಡು ಕಾಣಿಸ್ಕೋತಾರೆ. ಇಲ್ಲ, ಈ ಸಿನಿಮಾದಲ್ಲಿ ಆ ಥರ ಇಲ್ಲ, ಬೇರೆದಕ್ಕೆ ಅದು ನರ್ಕ ಅನ್ನೋದು. ಸರ್, ನೀವು ಸ್ಪೆಷಲಿ ಐಂದ್ರಿತಾ ಮ್ಯಾಮ್ನ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡೋದಕ್ಕೆ ಹೋದಾಗ ಯಾವ ಥರ ರೆಡಿಯಾಗಿ ಹೋಗಿದ್ರಿ ಅಂತ? ನಾನು ಫಸ್ಟ್ ಟೈಮ್ ಸೆಟ್ಟಲ್ಲೇ ಮೀಟ್ ಮಾಡಿದ್ದಲ್ಲ. ದಿನ ನಾವು ಶೂಟಿಂಗ್ ಬಟ್ಟೆ ಹಾಕ್ಕೊಂಡು ಬರ್ತಾಯಿದ್ವಿ ಸೆಟ್ಟಿಗೆ. ಅಂದರೆ ಯಾವುದೋ ಈ ಶೂಟಿಂಗಿಗೆಲ್ಲ ಏನು ನೀಟಾಗಿ ಬಟ್ಟೆ ಹಾಕ್ಕೊಂಡು ಹೋಗಲ್ಲ, ಯಾವುದೋ ಚಡ್ಡಿ ಟಿ ಶರ್ಟ್ ಹಾಕ್ಕೊಂಡು ಹೋಗ್ತೀವಿ. ಆಮೇಲೆ ಅವರದ್ದು ಬಟ್ಟೆ ಕೊಡ್ತಾರಲ್ಲ, ಅದನ್ನು ಹಾಕ್ಕೊಂಡು ಸೆಟ್ಟಲ್ಲಿ ಮೀಟ್ ಮಾಡ್ತಾಯಿದ್ವಿ. ಸೊ ನಂದು ಸೆಟ್ಟಲ್ಲೇ ಲವ್ ಆಗಿರೋದ್ರಿಂದ ನೆನಪಿಲ್ಲ, ನಾನು ತುಂಬ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಡ್ರೆಸ್ ಮಾಡಿಕೊಂಡು ಅವ್ಳು ಮೀಟ್ ಮಾಡೋಕ್ಕೆ ಹೋಗಿದ್ದು ನೆನಪಿಲ್ಲ. ಡೇಟಿಂಗ್ ಅಂತ ಹೋದಾಗ ಡೇಟಿಂಗ್ ಅಂತ ಹೋದಾಗ ರೆಡಿಯಾಗಿ ಹೋಗ್ತಾರಲ್ವಾ? ಯಾಕಂದರೆ ಇಲ್ಲೂ ನೀವು ರೆಡಿಯಾಗಿ ಹೋಗ್ತಾ ಇರ್ತೀರಾ.
ಎಸ್, ಜ್ಞಾಪಕ ಇಲ್ಲ. ಎಷ್ಟು 15 ವರ್ಷ ಆಗೋಯ್ತು. ಖಂಡಿತ ಮ್ಯಾಮ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದೆಲ್ಲ ನೆನಪಿರುತ್ತೆ. ಬಟ್ ಯಾವಾಗ ಡ್ರೆಸ್, ಯೂಶಲಿ ಆ್ಯಕ್ಟರ್ ಮೇಲೆ ಇಬ್ಬರು ನೀಟಾಗಿ ಬಟ್ಟೆ ಹಾಕ್ಕೊಂಡೇ ಹೋಗ್ತೀವಿ ಆಚೆ. ಬಟ್ ಅವತ್ತು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತೀರಾ ಮಿರರ್ ಮುಂದೆ ಎಲ್ಲ ನಿಂತ್ಕೊಂಡು ಇರ್ಬೋದೇನೋ. ಸೊ ಯಾವುದಕ್ಕೆ ತುಂಬ ಭಯ ಪಡ್ತಾರೆ ಅಂತ ದಿಗಂತ್ ಅವರು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಧನ್ಯ ಅವ್ರು ನಿಮ್ಗೆ ಹೇಳ್ತಾರೆ ಯಾಕೆ ಅಷ್ಟೊಂದು ಭಯ ಪಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ಆ್ಯಸ್ ಎ ದಿಗಂತ್ ಆಗಿ ಯಾವುದಕ್ಕೆ ತುಂಬ ಭಯ ಪಡ್ತಾರೆ ಅಂತ? ನನಗೆ ಭಯ, ತುಂಬ ಭಯ ನನಗೆ ಮುಂಚೆ ಇತ್ತು. ಅಂದರೆ ಈ ದೆವ್ವ ಭೂತ ಎಲ್ಲ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಇತ್ತು. ಅದು ಹೆಂಗೆ ಅಂದರೆ ಗುಡ್ಡದ ಭೂತ ಅಂತ ಒಂದು ಸೀರಿಯಲ್ ಬರೋದು. ನಮ್ಮ ಮನೇಲೂ, ನಮ್ಮ ತೀರ್ಥಹಳ್ಳಿ ಮನೆ, ಅಲ್ಲಿ ಎದುರುಗಡೆ ಹಂಗೆ ಸೇಮ್ ಅದರಲ್ಲೂ ಒಂದು 3 ತೆಂಗಿನ ಮರ ಇರುತ್ತೆ, ಎದುರುಗಡೆ ಒಂದು ಗುಡ್ಡ ಇರುತ್ತೆ. ನಮ್ಮದು ಅದೇ ಥರ ಸಿದ್ದೇಶ್ವರ ಗುಡ್ಡ ಅಂತ ಎದುರುಗಡೆ ಇತ್ತು, ಮನೆ ಇತ್ತು, 3 ತೆಂಗಿನ ಮರ. ಸೊ ಅವಾಗ ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ಆಮೇಲೆ ಬೆಳೀತಾ ಅದೇನು ಅದ್ರದ್ದೇನು ಹೆದರಿಕೆನೇ ಇಲ್ಲ ಈಗ ಯಾವ್ದ್ರದ್ದು. ಹಾಂ, ಇವಾಗ ಎಲ್ಲಿ ಬೇಕಾದರೂ ರಾತ್ರಿ ನೀವು ಎಲ್ಲರೂ ಕಳಿಸಿ ಚಾಲೆಂಜ್ ಮಾಡಿ ಇಲ್ಲಿ ಹೋಗಿ ಇರ್ತೀಯಾರಪ್ಪ ಅಂದರೆ ನಾನು ಹೋಗಿರ್ತೀನಿ. ಅದು ಏನೋ ಹಾಂಟೆಡ್ ಹೌಸ್ ಅಂತೆಲ್ಲ ಹೇಳ್ತಾರಲ್ಲ, ಬೇಕಾದ್ರೆ ಆರಾಮಾಗಿ ಹೋಗಿರ್ತೀನಿ. ಈಗ ಬೇರೆ ಯಾವುದಕ್ಕೂ ಭಯ ಇಲ್ಲ. ಭಯ ಸಲ್ಟ್ ಮಾಡೋದಕ್ಕೆ ಈಗ ಭಯ ಇಲ್ಲ ಸರ್. ಹೆಂಡತಿ ಕಂಡ್ರೆ ಭಯ ಇರ್ಬೋದು. ಸಮ್ಮರ್ ಸಾಲ್ಟ್ ಇರ್ಬೋದು ಭಯ. ಒಂದ್ಸತಿ ಏಟ್ ಬಿದ್ಮೇಲೆ ಭಯ ಆಗೇ ಆಗುತ್ತೆ. ಏನಾದರೂ ಮಾಡೋದಕ್ಕೆ ಹೋದಾಗ ನಾವೇನಾದರೂ ಬಿದ್ದಿದ್ರೆ ನಮ್ಗೆ ನೆಕ್ಸ್ಟ್ ಮಾಡೋದಕ್ಕೆ ಭಯ ಆಗುತ್ತೆ. ಅದಕ್ಕೆ ಕೇಳ್ತಾ ಇರೋದು ಸಮ್ಮರ್ ಸಾಲ್ಟ್ ಮಾಡೋದು. ನೀವೇನು ಅದು ನಿಲ್ಸೇ ಬಿಟ್ಟೆ ಅದು. ಮಾಡ್ತಿಲ್ಲ ಈಗ. ಸುಮ್ಮನೆ ಏನು ಯಾರೋ ಮೂವಿನೂ ಕೊಡ್ತಾ ಇಲ್ಲ, ಏನು ಸಮ್ಮರ್ ಸಾಲ್ಟ್ ಹೊಡೆಯೋಂಥದ್ದು. ಸುಮ್ಮನೆ ನಾನು ಒಬ್ಬನೇ ಹೊಡ್ಕೊಂಡು ಏನು ಮಾಡಲಿ ಸರ್. ದೆನ್ ನೀವು ಹೇಳ್ತಾ ಇದ್ರಿ ಮೂವಿ ಕೊಡ್ತಾ ಇಲ್ಲ ಸಮ್ಮರ್ ಸಾಲ್ಟ್ ಮಾಡೋದು ಅಂತ. ಅಫ್ಕೋರ್ಸ್ ಆದಷ್ಟು ಬೇಗ ಬರಲಿ ಆ ಥರ ಚಾನ್ಸಸ್ಸು. ನೀವು ಒಳ್ಳೆ ಆರೋಗ್ಯ ಸಮ್ಮರ್ ಸಾಲ್ಟ್ ಹೊಡೆದ್ರು ಚೆನ್ನಾಗಿ ಮಾಡಲಿ ಅಷ್ಟೇ ಅಂತ ಹೇಳ್ತಾ ಇರೋದು. ಯಾಕಂದರೆ ಅಷ್ಟೊಂದು ಎಫರ್ಟ್ ಹಾಕಿದ್ದೀರಾ ನೀವು ಕಲಿಯೋದಕ್ಕೆ. ಜೊತೆಗೆ ಈಗ ಸರ್, ಬಿಫೋರ್ ನೀವೇನು ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಇದ್ರಿ ಅದೊಂದು ಜರ್ನಿ. ಸೊ ಈಗ ದಿಗಂತ್ ಅವ್ರನ್ನ ಒಂದು ರೀತಿ ಕಾಮಿಡಿ ರೋಲಲ್ಲಿ ನೋಡೋದು ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಗ್ತಿದೆ ಸರ್. ದಿಗಂತ್ ಸರ್ ಅಂತ ಅಂದಿದ ತಕ್ಷಣ ಸಮಥಿಂಗ್ ಏನಾದರೂ ಇರುತ್ತಪ್ಪ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋ ಥರ. ಈ ಫೇಸ್ ಆಫ್ ಜರ್ನಿನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರ ಅಂತ? ಯಾಕಂದರೆ ಗಾಳಿಪಟ 2 ಬ್ಲಾಕ್ ಬಸ್ಟರ್ ಇಟ್ಟು, ಅಫ್ಕೋರ್ಸ್ ಬ್ಯಾಚುಲರ್ ಪಾರ್ಟಿನೂ ಒಂದೊಳ್ಳೆ ಸಿನಿಮಾ, ಕಾಮಿಡಿ ಸಿನಿಮಾ ಅಂತ ಅನ್ನಿಸ್ಕೊಳ್ತು. ನಿಮ್ಮ ಪಾತ್ರ ನೋಡಿದಾಗ ಅಫ್ಕೋರ್ಸ್ ನಗು ಬರ್ತಾನೆ ಇರುತ್ತೆ ಆ ಸಿನಿಮಾದಲ್ಲಿ. ಸೊ ಈಗ ಈ ಸಿನಿಮಾನು ಕೂಡ ಪೌಡರ್ ಕಾಮಿಡಿ ಎಂಟರ್ಟೈನ್ಮೆಂಟೇ. ಅದೇ ನನಗೆ ಲಕ್ಕಿ. ನನಗೆ ಅಂದರೆ ಈಗ ಈ ರೀಸೆಂಟ್ ಟೈಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು ನನಗೆ. ಈಗ ನೆಕ್ಸ್ಟ್ ಉತ್ತರಾಖಂಡ ಅಂತ, ಅದನ್ನು ಏನೋ ಬೇರೆ ಥರ ಮಾಡ್ತೀನಿ. ಈ ಪೌಡರು ಕೂಡ ಅಷ್ಟೇ. ನನಗೆ ಅಂದರೆ ನೀವು ಹೇಳ್ದಂಗೆ ತುಂಬ ಜನ ನನ್ನ ಕಾಮಿಡಿ ಪಾತ್ರದಲ್ಲಿ ಇಷ್ಟಪಡ್ತಾರೆ. ಅವರು ನಾನು ತುಂಬ ಸೀರಿಯಸ್ ಆಗಿ ಮಾಡಿರೋ ಸಿನಿಮಾಗಳು ಯಾವುದು ಏನೋ ಆ ಥರ ಏನು ಹೋಗಿಲ್ಲ. ಬಟ್ ಅದಕ್ಕೆ ನನಗೂ ಈ ಥರದ ಸಬ್ಜೆಕ್ಟ್ ಬಂದರೆ ನಾನು ಇಮ್ಮಿಡಿಯೇಟಾಗಿ ತೊಗೊಂಡ್ಬಿಡ್ತೀನಿ, ಪೌಡರ್ ಥರ ಸಬ್ಜೆಕ್ಟ್ ಆಗಲಿ. ಯಾಕೆಂದರೆ ಅದು ನನಗೂ ಗೊತ್ತು, ಅದು ಆಡಿಯನ್ಸಿಗೆ ಇದನ್ನು ನಾನು ಚೆನ್ನಾಗಿ ತೋರಿಸ್ಬಲ್ಲೆ, ಅವರಿಗೆ ಎಂಟರ್ಟೈನ್ ಮಾಡಬಲ್ಲೆ ಅನ್ನೋದು ನನಗೆ ಗೊತ್ತು. ಐನಿತಾ ಮ್ಯಾಮ್ ಏನು ಹೇಳ್ತಿದ್ದಾರೆ ಇತ್ತೀಚಿನ ನೀವು ಆಯ್ಕೆ ಮಾಡೋ ರೋಲ್ಗಳ ಬಗ್ಗೆ? ಇಲ್ಲ, ಅವಳಿಗೆ ಖುಷಿ ಇದೆ ಅಫ್ಕೋರ್ಸ್ ಐನಿತಾಗೆ. ಅಂದರೆ ನಾನು ಯಾವ್ದಾದ್ರು ಸ್ಟೋರಿ ಸಬ್ಜೆಕ್ಟ್ ಏನಾದ್ರು ಕೇಳಿದಾಗ ಈ ಥರ ಇದೆ ಮಾಡ್ತೀನಿ ಅಂತ, ಹಾಗೆ ಏನು ಬೇಡ ಅಂತ ಹೇಳಲ್ಲ ಅಥವಾ ಮಾಡಬೇಡ ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮಿಬ್ಬರಲ್ಲಿ. ಬಟ್ ಒಂದು ಸಣ್ಣ ಡಿಸ್ಕಷನ್ ಇರುತ್ತೆ ಅಷ್ಟೇ, ಈ ಥರ ಒಂದು ಸಬ್ಜೆಕ್ಟ್ ಬಂದಿದೆ ಚೆನ್ನಾಗಿದೆ ಮಾಡ್ತೀನಿ ಅಂತ. ಸೊ ಸ್ಪೆಷಲಿ ನಿಮ್ಮ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಂತ ಬಂದಾಗ ಎಲ್ಲವೂ ಕೂಡ ಆ್ಯಪ್ಟ್ ಆಗಿರೋ ಕ್ಯಾರೆಕ್ಟರ್ಗಳು, ಮತ್ತು ಎಲ್ಲರೂ ಕೂಡ ಒಂದು ನಗು ಬರ್ಸೋ ತಾಕತ್ತಿರೋ ಕ್ಯಾರೆಕ್ಟರ್ಗಳಂತ ಅನಿಸುತ್ತೆ. ಅಫ್ಕೋರ್ಸ್ ರಂಗಾಯಣ ರಘು ಸರು, ಅನಿರುದ್ಧ್ ಸರು, ಅಫ್ಕೋರ್ಸ್ ಇತ್ತೀಚೆಗೆ ಅನಿರುದ್ಧ್ ಸರು, ಈಗ ಚಿಕ್ಕಣ್ಣ ಅವರೆಲ್ಲ ಇದ್ದರೆ ಯಾವ ರೀತಿ ಅಲ್ಲಿ ಫನ್ ವೆದರ್ ಕ್ರಿಯೇಟ್ ಆಗಿರುತ್ತೋ ಅದೇ ರೀತಿ ಅನಿರುದ್ಧ್ ಸರ್ ಇದ್ದರೆ ಅದೇ ರೀತಿ ಇರುತ್ತೆ. ಸೊ ಎಲ್ಲರೂ ಒಂದು ರೀತಿ ನೋಡಿದಾಗ ನಾಗಭೂಷಣ್ ಸರು, ಡಾಕ್ಟರ್ ಬ್ರೋ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ನೀವು ಈ ಸಿನಿಮಾದಲ್ಲಿ ಈ ರೀತಿ ಒಂದು ಜನರಿಗೆ ಕನೆಕ್ಟ್ ಆಗಿರೋ ಅಂಥ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ರೋಲ್ಗಳನ್ನ ಕೂಡ ತಗೊಂಡಿರುವಂಥದ್ದು, ಅದ್ರ ಬಗ್ಗೆ ಎಲ್ಲ ಹೇಳೋದು. ಅದೇ ಇದರಲ್ಲಿ ಹೇಗೆ ಅಂದರೆ ಇದರಲ್ಲಿ ಒಬ್ಬ ಲೀಡು ಆ ಥರದ್ದೆಲ್ಲ ಏನಿಲ್ಲ, ಎಲ್ಲರೂ ಲೀಡೇ ಇದರಲ್ಲಿ. 8 ಜನ 9 ಜನ ನೀವು ಯಾರ್ಯಾರು ಪೋಸ್ಟಲ್ಲಿ ಕಾಣ್ತಾರಲ್ಲ ಎಲ್ಲರದ್ದು ಅವ್ರವ್ರದ್ದೇ ಸಪ್ರೇಟ್ ಆಗಿರೋ ಒಂದು ಟ್ರ್ಯಾಕ್ ಇದೆ. ಅದಕ್ಕೆ ಒಂದು ಬಿಗಿನಿಂಗ್ ಇದೆ, ಒಂದು ಎಂಡ್ ಇದೆ ಅವ್ರದ್ದು ಟ್ರ್ಯಾಕಿಗೆ. ಸೊ ಆ ಥರ ತುಂಬ ಚೆನ್ನಾಗಿ ಅದೇ ನೀವು ಹೇಳ್ದಾಗೆ ಈಗ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಯಾವುದಿದೆ ಅದನ್ನು ತಂದಿದ್ದಾರೆ ಒಂದು ಪಾತ್ರನ.
ಆಮೇಲೆ ರಂಗಾಯಣ ರಘು ಅವ್ರದ್ದು ಬೇರೆ ಥರ, ಅಂದರೆ ತಮಿಳ್ನಾಡು ಅಂದರೆ ಒಂದು ತಮಿಳ್ ಮಾತಾಡೋವಂಥ ಒಬ್ಬ ಡಾನು, ಅಣ್ಣಾಚಿ ಅಂತ. ಸೊ ಈ ಥರ ಒಂದೊಂದು ಬೇರೆ ಬೇರೆ ಥರ ಪಾತ್ರಗಳಿಗೆ ಅಂದರೆ ಕೊಟ್ಟಿದ್ದಾರೆ ಒಂದು. ನೀವು ಅಕಸ್ಮಾತ್ ದಿಗಂತ್ ಅನ್ನೋ ಕ್ಯಾರೆಕ್ಟರ್ ಇಲ್ಲಿ ಇಲ್ಲದೆ ಹೋಗಿದ್ರೆ, ಪೌಡರ್ ಜೋಡಿನಾ ನಿಮ್ಮದು, ಪೌಡರ್ ಪಾರ್ಟ್ನರ್ಸ್, ಆ ಒಂದು ನೇಮ್ ಇಲ್ಲದೆ ಹೋಗಿದ್ರೆ ಈ ಕ್ಯಾರೆಕ್ಟರಲ್ಲಿ ನಿಮ್ಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಯಾವುದು? ನೀವು ಯಾವ್ದು ಮಾಡಬೇಕು ಅಂತ ತುಂಬ ನಾನು ಬಹುಶಃ ಇವರು ನಾಗಭೂಷಣ್ ಕ್ಯಾರೆಕ್ಟ್ರು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೆ. ಆಮೇಲೆ ಅನಿದು ತುಂಬ ಚೆನ್ನಾಗಿದೆ. ಏನೊಂದು ಫಾರಿನರ್ ಹುಡುಗಿಗೆಲ್ಲ ಕಿಸ್ಸಿಂಗ್ ಸೀನ್ ಎಲ್ಲ ಇದೆ ಅನಿಗೆ. ನನಗೆ ಬರಬೇಕಾಗಿರೋದು ಅವನು ತಗೊಂಡ್ಬಿಟ್ಟಿದೆ ಅಷ್ಟೇ. ಆಮೇಲೆ ಮನೆಗೆ ಹೋಗಕ್ಕಾಗ್ತಾ ಇರಲಿಲ್ಲ. ಸರ್, ಅದನ್ನು ಈ ಒಂದು ಪೌಡರ್ ನಿಮ್ಮ ಸಿನಿಮಾದಲ್ಲಿ ಯೂಸ್ ಮಾಡಿರುವಂಥ ಪೌಡರ್ನ ನೀವು ಕೊಟ್ಟು ಯಾರನ್ನಾದ್ರೂ ಬೇರೆ ಲೋಕಕ್ಕೆ ಕಳಿಸ್ಬೇಕು ಅಂತಂದರೆ ಯಾರನ್ನು ಕಳಿಸ್ತೀರಾ? ಅದು ನಮ್ಮ ಸಿನಿಮಾ ಇದೆ, ನಾಳೆ ರಿಲೀಸ್ ಆಗ್ತಾ ಇದೆ 23 ಆಗಸ್ಟ್ 23ಕ್ಕೆ. ಅಲ್ಲಿ ಥಿಯೇಟ್ರಿಗೆ ಬನ್ನಿ, ಬೇರೆ ಲೋಕಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಸ್ಪೆಷಲ್ ಆ ಥರ ಪೌಡ್ರ್ ಕೊಡ್ತೀವಿ. ಅನಿರುದ್ಧ್ ಅವ್ರಿಗೆ ಏನಾದರೂ ಕೊಟ್ಟು ಎಲ್ಲಾದರೂ ಕಳಿಸ್ಬೇಕು ಅಂದರೆ ಅವನು ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಬಟ್ ಅದೇ ಈಗ ಈ ಸಿನಿಮಾ ನಾವು ಶೂಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ನಂದು ಅನಿ ಧನ್ಯದೇ ನಮ್ಮೂರು ಜನದ ಕಾಂಬಿನೇಷನಲ್ಲಿ. ಅದು ಹೇಳಿದ್ನಲ್ಲ, ಎಲ್ಲರದ್ದು ಸಪ್ರೇಟ್ ಟ್ರ್ಯಾಕ್ ಇದೆ ಅಂತ, ನಮ್ಮೂರು ಜನದ ಜಾಸ್ತಿ ಇತ್ತು. ಸೊ ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ನಕ್ಕೊಂಡು ಮಜಾ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಸರ್, ದೆನ್ ಈಗ ಸ್ವಲ್ಪ ಇಂಡಸ್ಟ್ರಿ ಒಂದು ಕಳೆ ಬರ್ತಾ ಇದೆ, ಸಿನಿಮಾ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾವ್ರೆ, ಭೀಮಾ, ಕೃಷ್ಣ ಪ್ರಣಯ ಸಖಿ. ಸೊ ಇದು ನಿಮಗೆ ಎಷ್ಟು ಪ್ಲಸ್ ಆಗಿದೆ, ಏನು ಹೇಳ್ತೀರಿ ಅಂತ? ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಯಾಕೆ ಎಲ್ಲರಿಗೂ ಅದೊಂದು ಇತ್ತು, ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದಿತ್ತು. ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸುಮಾರು ಸ್ಕ್ರೀನ್ ನಮಗೆ ಕೊಡ್ತಾ ಇಲ್ಲ ಅನ್ನೋದೊಂದಿತ್ತು, ಏನೇನೋ ಆ ಥರದ ಸುಮಾರೆಲ್ಲ ಇತ್ತು. ಬಟ್ ಇವಾಗ ಮತ್ತೆ ಭೀಮಾ ಸಿನಿಮಾದಿಂದ, ಕೃಷ್ಣ ಪ್ರಣಯ ಸಖಿಯಿಂದ ಒಂದು ಅಲೆ ಎದ್ದಿದೆ. ಈಗ ಮತ್ತೆ ಜನಕ್ಕೆ ಥಿಯೇಟ್ರಿಗೆ ಬರೋದು ಆಗಲಿ ಅಥವಾ ಈ ಮುಂಚೆ OTT ಮನೇಲಿ ಕೂತ್ಕೊಂಡು ಟಿ ವಿಲಿ ನೋಡೋದು ಅದೊಂದು ಆಗ್ಬಿಟ್ಟಿತ್ತು ಸುಮಾರು ಜನ. ಬಟ್ ಇವಾಗ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಅದು ಖುಷಿ ಆಗ್ತಾ ಇದೆ. ಸರ್, ಈಗ ಸಿನಿಮಾಗಳನ್ನ ಕನ್ನಡ ಸಿನಿಮಾ ಅಂತ ಈಗ ನೆಕ್ಸ್ಟ್ ಪೆಪ್ಪೆ ಬರ್ತಾ ಇದೆ, ಆಮೇಲೆ ಲಾಫಿಂಗ್ ಬುದ್ಧ ಬರ್ತಾ ಇದೆ. ಎಲ್ಲ ಸಿನಿಮಾನು ಒಳ್ಳೇದಾಗಲಿ, ಒಳ್ಳೆ ಸಿನಿಮಾಗಳನ್ನು ಜನ ಥಿಯೇಟ್ರಿಗೆ ಬಂದು ನೋಡಲಿ ಅನ್ನೋದು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದೇವರಣೆ ನೀವು ಥಿಯೇಟ್ರಲ್ಲಿ ನೋಡೋದೇನು ಬೇಕಾಗಿಲ್ಲ. ಬಟ್ ಚೆನ್ನಾಗಿರೋ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅನ್ನೋದು ಒಂದು. ನಿಮಗೆ ಏನಾದರೂ ಈ ಬ್ಯಾಚುಲರ್ ಪಾರ್ಟಿ ಆ ಟೈಮಲ್ಲೆಲ್ಲ ಅಷ್ಟೊಂದು ಜನ ಥಿಯೇಟರ್ಗೆ ಬರಲಿಲ್ಲ, ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ರು ಕೂಡ ಆಡಿಯನ್ಸ್. ಚಿಕ್ಕಣ್ಣಂದು ಸಿನಿಮಾ ಹಿಟ್ ಆಯಿತು, ಉಪಾಧ್ಯಕ್ಷ ಹಿಟ್ ಆಯಿತು ಆ ಟೈಮಲ್ಲಿ. ಆ ಟೈಮಲ್ಲೂ ಇತ್ತು. ಬಟ್ ಅದಾದಮೇಲೆ ಒಂದು ಸ್ವಲ್ಪ ಹಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅದು ಏನಂದರೆ IPL ಇದೆಲ್ಲ ಇವಾಗ ಸಿಕ್ಕಾಪಟ್ಟೆ ಈ ಸ್ಪೋರ್ಟ್ಸ್ ಇವೆಂಟ್ಸು ಅದು ಇದು ಎಲ್ಲ ವರ್ಲ್ಡ್ ಕಪ್ ಬೇರೆ ಇತ್ತು. ಸೊ ಅದರಿಂದ ಬಹುಶಃ ಆ ಥರ ಒಂದು ವೀಕ್ ಆಗಿತ್ತೋ ಏನೋ. ಬಟ್ ಅದೇ ಬ್ಯಾಚುಲರ್ ಪಾರ್ಟಿ ಆಬ್ವಿಯಸ್ಲಿ ಅದನ್ನೇ ಓಪನಿಂಗ್ ಚೆನ್ನಾಗಿತ್ತು, ಬಟ್ ಸಿನಿಮಾ ಓಡಲಿಲ್ಲ. ಚಿಕ್ಕಣ್ಣ ಸಿನಿಮಾ ಚೆನ್ನಾಗಿ ಓಡ್ತಲ್ಲ. ಸರ್, ಈ OTTಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಬಿಕಾಸ್ ಅಫ್ಕೋರ್ಸ್ ಕನ್ನಡ ಸಿನಿಮಾಗಳನ್ನ ತುಂಬ ಕಡೆಗಣನೆ ಮಾಡ್ತಾ ಇದ್ದಾರೆ. ನಾವು ನೆಟ್ಫ್ಲಿಕ್ಸಲ್ಲಾಗಿರ್ಬೋದು ಮತ್ತು ಈ ಅಮೆಜಾನಲ್ಲಿರ್ಬೋದು ಕನ್ನಡ ಸಿನಿಮಾಗಳನ್ನ ಹುಡುಕಬೇಕು, ಯಾವುದು ನಮಗೆ ಪಾಪಪ್ ಆಗಿರಲ್ಲ, ಅಷ್ಟು ಕಡಿಮೆ ಸಿನಿಮಾಗಳನ್ನ ಅವರು ತಗೊಳ್ತಿರೋವಂಥದ್ದು. ಸೊ ಇದ್ರ ಬಗ್ಗೆ ಏನಾದರೂ ಯಾವತ್ತಾದರೂ ಕುತ್ಕೊಂಡು ಥಿಂಕ್ ಮಾಡಿರೋವಂಥದ್ದು, ಡಿಸ್ಕಷನ್ ಮಾಡಿರೋವಂಥದ್ದು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಆ ಥರ? ಅಫ್ಕೋರ್ಸ್ ನಾವು ಮಾಡಿದ್ವಿ ಕಾರ್ತಿಕ್ ಅವ್ರ ಜೊತೆ ಎಲ್ಲ. ಏನಂದರೆ ಅವರು ಸೌತಿಗೆ ಅಂತ ಒಂದು ಬಜೆಟ್ ಇಟ್ಟಿರ್ತಾರೆ. ಸೊ ಅದರಲ್ಲಿ ಅವರು ಪ್ರಿಫರೆನ್ಸ್ ಯಾವುದಿರುತ್ತೆ ಬೇರೆ ಭಾಷೆದು, ಅಂದರೆ ಮಲಯಾಳಂ ಇರ್ಬೋದು, ತಮಿಳ್, ತೆಲುಗು, ಆಮೇಲೆ ಇದನ್ನು ಕನ್ನಡಕ್ಕೆ ಅಂತ ನಮಗೆ ಹೇಳಿದ್ರು. ಅದು ಅಂದರೆ ಆ ಥರ ಮಾಡ್ತಾ ಇದ್ದಾರೆ. ಅವ್ರ ಬಜೆಟ್ ಬರೀ ಕನ್ನಡಗೆ ಒಂದು ಬಜೆಟು ಅಂತ ಅವ್ರ ಹತ್ರ ಇಲ್ಲ, ಇಡೀ ಸೌತ್ ಇಂಡಿಯಾಗೆ ಒಂದು ಬಜೆಟ್ ಅಂತ ಅವ್ರು ಇಟ್ಕೊಂಡಿರ್ತಾರೆ. ಅದರಲ್ಲಿ ಈ ಥರ ಆಗ್ತಾ ಇದೆ. ಫಸ್ಟು ಸೇಲ್ಸು ಅವರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಇವರು ಈ ಭಾಷೆಗೆ ಕೊಡ್ತಾ ಇದ್ದಾರೆ, ಆಮೇಲೆ ಇದು ಉಳಿದಿದ್ರೆ ತೊಗೊಳ್ಳೋಣ ಅನ್ನೋ ಥರ ಬಂದಿದ್ದಾರೆ ಅಂತ. ಸೊ ಅದನ್ನು ಈಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್, ಈಗ ಹೊಂಬಾಳೆ ಇರ್ಬೋದು, KRG ಇರ್ಬೋದು, ರಕ್ಷಿತ್ ಪರಮ್ಮ ಇರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಒಳ್ಳೆ ಈ ಪ್ರೊಡಕ್ಷನ್ ಟೀಮ್ಗಳು ಒಂದಾಗಿ ಏನಾದ್ರು ಒಂದು ಚೇಂಜ್ ಮಾಡಬೇಕು, ಅಂದರೆ ನಮಗೆ ಪ್ರಿಫರೆನ್ಸ್ ಕೊಡೋ ಥರ ಏನಾದ್ರು ಮಾಡಬೇಕು.